ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಂಪಿ ಪ್ರಾಧಿಕಾರದ ನಿಯಮಗಳಿಗೆ ಜನ ಸುಸ್ತಾಗಿ ಹೋಗಿದ್ದಾರೆ. 15 ಗ್ರಾಮಗಳ ಜನ ಮೂಲ ಸೌಕರ್ಯಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ಏನಾಗಿದೆ ನೋಡ್ತಾ ಹೋಗೋಣ. ಕನಿಷ್ಠ ಶೌಚಾಲಯ, ವಿದ್ಯುತ್ ಸಂಪರ್ಕಕ್ಕೂ ಕೂಡ ಬಹಳಷ್ಟು ಸಮಸ್ಯೆಯಾಗಿದೆ. ಹಂಪಿ ಪ್ರಾಧಿಕಾರದ ನಿಯಮಗಳು ಯಾವ ರೀತಿ ಜನರನ್ನ ಹೈರಾಣಾಗಿಸಿದೆ ಅನ್ನೋದನ್ನು ನೋಡಬಹುದು. 15 ಗ್ರಾಮಗಳ ಜನ ಮೂಲ ಸೌಕರ್ಯಕ್ಕಾಗಿ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ಬಿದ್ದರೂ ಮತ್ತೆ ಕಟ್ಟಿಕೊಳ್ಳಲು ಅನುಮತಿ ಕಡ್ಡಾಯ ಮಾಡಿದೆ ಹಂಪಿ ಪ್ರಾಧಿಕಾರ. ಹಾಗಾಗಿ ಆ ನಿಯಮಗಳಿಗೆ ಹಿಡಿಶಾಪ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಂಪಿ ಪ್ರಾಧಿಕಾರ ಮುಕ್ತ ಗ್ರಾಮ ಮಾಡುವಂತೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಹಂಪಿ ಪ್ರಾಧಿಕಾರಕ್ಕೆ ಜಿಲ್ಲಾ ಗಡಿ ಗುರುತಿಸುವ ಸಮಸ್ಯೆ ಎದುರಾಗಿದೆ. ವಿಜಯನಗರ ಜಿಲ್ಲೆ ಹೊರತಾಗಿ ಕೊಪ್ಪಳ ಗ್ರಾಮಗಳತ್ತ ಕಣ್ಣು. ಹಲವಾರು ದಶಕಗಳಿಂದ ಜನಸಾಮಾನ್ಯರಲ್ಲಿ ವಾಸವಾಗಿದ್ದಾರೆ. ಆದರೆ ನರಕ ಯಾತನೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೀಟ್ರ್ ಕೂಡ ಸಿಗಲ್ಲ, ಯಾವುದಕ್ಕೂ NOC ಸಿಗಲ್ಲ. ನಮ್ಮ ಆನೆಗುಂದಿ ಭಾಗ ಈ ಹವಾಮಾನ ವ್ಯಾಪ್ತಿ ಒಳಗಡೆ ಸೇರಿಸಿದ್ದೇ ಆ ಕಾಲದಲ್ಲಿ ಅವೈಜ್ಞಾನಿಕ ಅಂತಲೇ ನಾನು ಹೇಳ್ಬೋದು ನಾನು. ಯಾಕೆಂತಂದರೆ ಇವತ್ತು ನಮ್ಮ ಯಾವುದೇ ಸ್ಮಾರಕಗಳಿವಲ್ಲ, ಇಲ್ಲಿ ನಾವು ಋಷಿಮುಖ ಪರ್ವತ, ಗಗನ್ ಮಹಲ್ ಎರಡು ಬಿಟ್ಟು ಇನ್ನು ಯಾವುದೇ ಕೂಡ ಇಲ್ಲಿ ತೊಂದರೆಗಳಿಲ್ಲ. ಬಟ್ ಆದರೆ ಇದನ್ನು ಎಂಟರ್ ಈ ಏರಿಯಾನೇ ಹವಾಮಾನದಲ್ಲಿ ಸೇರಿಸ್ಬಿಟ್ಟು ಅದೇ ಕಾನೂನು ಇದಕ್ಕೆ ಅನ್ವಯ ಆಗುತ್ತೆ ಅಂತೇಳಿ ತೊಂದರೆ ಆಗ್ತಾಯಿದೆ. ಬಟ್ ಈ ಸರ್ಕಾರ ನಾನು 3 ವರ್ಷದಿಂದ ಹೇಳಿ ಸಾಕಾಗೋಗಿದೆ. ಮತ್ತು ಮುಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಬರಲೇಬೇಕು. ಬಂದಾಗ ಮಾತ್ರ ಈ ಒಂದು ಹೊಸ ಬಿಲ್ಲನ್ನು ತಗೊಂಡು ಬಂದು ಈ ಏರಿಯಾನ ಮುಕ್ತಗೊಳಿಸಿದರೆ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅವರು ಸರ್ವೇನ ಗದ್ದೆಗಳ್ದಾಗ ಕಟ್ಕೊಂಡಿದ್ರು. ಈಗೆಲ್ಲ ಅವರು ಕನಿಷ್ಠ ಒಂದು 50-60 ವರ್ಷ, ನನಗೆ ಈಗ ಕನಿಷ್ಠ ಒಂದು 60 ವರ್ಷ ಐತೆ. ನಾನು ಹುಟ್ಟದ್ಗಳಿದ್ದ ಕೂಡ ಅವ್ರ ಮನೆಗಳಿದ್ದು ಒಂದು ಸಾರಿ ಡೆಮಾಲೇಷನ್ ಆಯಿತಾ, ಆದಮೇಲೆ ಮೊನ್ನೆ ಕಟ್ಕೊಂಡಿದ್ರು ಇನಿಷಿಯಲ್ ಆಗಿ. ಅವರು ಹಂಗೆ ಇದು ಮಾಡಿದ್ರು. ಈಗ ನಮ್ಮ ಇದು ಶಾಣಾಪುರ, ಮಲ್ಲಾಪುರ, ಆನಗುಂದಿ, ಸಂಗಾಪುರ ಈ 4 ಪಂಚಾಯತಿಗಳು ವ್ಯಾಪ್ತಿಯಾಗ ಬರೋಂಥ ಎಲ್ಲ ಹಳ್ಳಿಗಳು ಎಲ್ಲ ಜನರನ್ನು ಮೊನ್ನೆ 15 ಹಳ್ಳಿ ಬರ್ತಾರೆ. ಸೋಣಾಪುರದಿಂದ ಹಿಡಿದು ತಿಂಬಲಾಪುರ, ಸೋಣಾಪುರ, ಇರ್ಪಾಪುರಗಟ್ಟೆ, ಕೊರೆಮ್ಮಗಟ್ಟೆ, ಹನುಮನಹಳ್ಳಿ, ಅಂಜಿನಹಳ್ಳಿ, ಚಿಕ್ಕರಾಪುರ, ರಂಗಾಪುರ, ಚಿಕ್ಕರಾಪುರ, ಆನೆಗುಂದಿ, ಬಸವನದುರ್ಗ, ಕಡೆಬಾಗಿಲು, ರಾಮದುರ್ಗ. ಕನ್ವರ್ಷನ್ ಆಗುವಾಗ ಇಲ್ಲಿ ಅಲ್ಲಲ್ಲಿ ಇರೋ ಚಿಕ್ಕ ಊರುಗಳು ಗ್ರಾಮ ಠಾಣೆಗಳನ್ನು ಗುರುತಿಸದೆ ಎಲ್ಲದು ಕಂಪ್ಲೀಟ್ ಆಗಿ ಫಾರೆಸ್ಟಿಗೆ ಹ್ಯಾಂಡ್ ಔಟ್ ಮಾಡಿದ್ರು. ಸೊ ಇನ್ನೊಂದು ಗ್ರಾಮ ಠಾಣೆನ ಇಟ್ಕೊಂಡು ಅದೇ ಗ್ರಾಮ ಠಾಣೆನ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಮಲ್ಲೇಶ್ ನೀಡ್ತಾರೆ. ಮಲ್ಲೇಶ್, ಹಂಪಿ ಪ್ರಾಧಿಕಾರದ ನಿಯಮಗಳೇನು? ಸುತ್ತಮುತ್ತ ಯಾವೆಲ್ಲ ಗ್ರಾಮಗಳಿಗೆ ತೊಂದರೆ ಆಗ್ತಾ ಇದೆ? ಯಾವ ಕಾರಣಕ್ಕೆ ತೊಂದರೆ ಆಗ್ತಾ ಇದೆ? ಏನಂತಂದ್ರೆ ಹಂಪಿ ಪ್ರಾಧಿಕಾರ ಸ್ಥಳೀಯವಾಗಿ ಗ್ರಾಮಗಳಿಗೆ ಸೂಚನೆ ನೀಡದೆ ಏಕಾಏಕಿ ನಿರ್ಧಾರ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಅಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಇರ್ಬೋದು, ಮಲ್ಲಾಪುರ, ಸಾಣಾಪುರ ಸೇರಿದಂತೆ ಒಟ್ಟು 15 ಗ್ರಾಮದ ಜನರಿಗೆ ಹಂಪಿ ಪ್ರಾಧಿಕಾರದ ನಡೆಯಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಸಮರ್ಪಕವಾಗಿ ಶೌಚಾಲಯ ಇರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ಹೀಗೆ ಹಲವು ಮೂಲಭೂತ ಸೌಕರ್ಯಗಳನ್ನ ಒದಗಿಸದೆ ಹಂಪಿ ಪ್ರಾಧಿಕಾರ ಮೀನಾವೇಷ ಎನಿಸ್ತಿದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಹಂಪಿ ಪ್ರಾಧಿಕಾರ ತನ್ನ ವ್ಯಾಪ್ತಿಯಲ್ಲಿ ಬರುವಂತ ಗ್ರಾಮಗಳನ್ನ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮ ವಹಿಸುತ್ತಿದೆ. ಆದ್ರೆ ಅಗತ್ಯವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನ ಕೊಡದೆ ಹಂಪಿ ಪ್ರಾಧಿಕಾರ ಮೀನಾವೇಷ ಎನ್ನಿಸ್ತಿದೆ. ಆದ್ರೆ ಹಂಪಿ ಪ್ರಾಧಿಕಾರ ಹೇಳ್ತಿರೋದು ಏನಂತಂದ್ರೆ, ನಾವು ಸ್ಥಳೀಯವಾಗಿ ಹಂಪಿ ಪ್ರಾಧಿಕಾರ ವ್ಯಾಪ್ತಿಗೆ ಬರುವ ಗ್ರಾಮಗಳನ್ನ ಮೂಲಭೂತವಾಗಿ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಈ ಎಲ್ಲಾ ಕ್ರಮಗಳನ್ನ ಕೈಗೊಳ್ತೀವಿ. ಆದ್ರೆ ಅಭಿವೃದ್ಧಿ ಕುಂಠಿತ ಆಗಿದೆ. ಸ್ವಲ್ಪ ಕಾಲಾವಕಾಶ ಕೊಟ್ರೆ ಎಲ್ಲವನ್ನೂ ಕೂಡ ನಾವು ಸರಿ ಮಾಡ್ತೇವೆ. ಅಲ್ಲಿವರೆಗೂ ಕೂಡ ಸಾರ್ವಜನಿಕರು ಪ್ರಾಧಿಕಾರದ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅನ್ನುವಂಥದ್ದು ಪ್ರಾಧಿಕಾರದ ಒಂದು ಮನವಿ ಆಗಿದೆ. ವಿದ್ಯಾರ್ಥಿ ಮಾಹಿತಿಗಾಗಿ ಮಲ್ಲೇಶ್. ಈಗ ಏನಾಗಿದೆ, ಒಂದೇ ಫ್ಯಾಮಿಲಿಯಲ್ಲಿ 4 ಜನ ಮಕ್ಕಳು ಇರ್ತಾರೆ. ಅವ್ರಿಗೆ ಯಾರೋ ಒಬ್ಬ ಮಗನ್